ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ನೆನೆಸೋದನ್ನು ಬೇಡ್ರಿ, ಹಾಗೆ ರುಬ್ಬೋದನ್ನು ಬೇಡ್ರಿ. ಝಟ್ಪಟ್ ಅಂತ ಸರಳಾಗಿ ಇವತ್ತು ಈ ಮೆತ್ತಂದು ರವೆ ಇಡ್ಲಿ ಮಾಡೋದು ತೋರಿಸ್ತೀನಂತ್ರಿ. ಹಂಗಾದ್ರೆ ನಡೀರಿ ಮತ್ತು ತಡ ಯಾಕಂತ ನಾ ಈ ಇಡ್ಲಿ ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ. ಈ ಇಡ್ಲಿ ಮಾಡ್ಲಕ್ಕ ನಾ ಇಲ್ಲಿ 1 ಬಟ್ಟಲು ಮೀಡಿಯಮ್ ರವೆ ತೊಗೊಂಡೀನಿ ರೀ. ಅದೇ ರೀ ಬಾಂಬೆ ರವೆ ತೊಗೊಂಡಿನಿ. ನೀವೇನಾರ ದಪ್ಪನ ರವೆ ತೊಗೊಳತ್ತೀರ ಅಂದ್ರೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ತೊಗೋರಿ. ಈಗ ಅದೇ ಬಟ್ಟಲಿಂದ 1 ಬಟ್ಟಲು ನಾ ಇಲ್ಲಿ ಶಾವಿಗೆ ತೊಗೊಂಡೀನಿ ರೀ. ನೀವು ಯಾವರ ಶಾವಿಗೆ ತೊಗೋರಿ ನಡೀತದೆ, ಇಲ್ಲ ಶಾವಿಗೆ ಇಷ್ಟ ಇಲ್ಲಾಂದ್ರೆ ನೀವು ಇನ್ನೂ 1 ಬಟ್ಟಲು ರವಾನೆ ತೊಗೋರಿ ನಡೀತದ್ರಿ. ಅದ್ರಾಗ 1/4 ಚಮಚ ಏನು ಮಾಡೀನಿ ಅಡುಗೆ ಸೋಡಾ ಹಾಕಿ ಚಲೋ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ 1 ಬಟ್ಟಲು ನಾ ಇಲ್ಲಿ ಮೊಸರು ಸೇರಿಸ್ಲತ್ತೀನಿ ರೀ. ಹಾಗೆ 1/4 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ನೀರು ಬೇಕಂದ್ರೆ ಮತ್ತೆ ಸೇರಿಸ್ಬೇಕಾಗ್ತದೆ. ಈಗೇನು ಮಾಡ್ತೀನಿ ರೀ, ಇದಕ್ಕೆಲ್ಲ ಈಗ ಚಂದ ಕಲಿಸ್ಕೊತೀನಂತ್ರಿ. ಒಂದು ಸಲ ಚಲೋ ಕಲಿತಂದ್ರೆ ಇದಕ್ಕೇನು ಮಾಡಬೇಕಾಗ್ತದೆ ರೀ, ನಾವು ನೆನಿಲಕ್ಕ ಬಿಡಬೇಕಾಗ್ತದೆ. ಆದರೆ ಇಲ್ಲಿ ನಂಗೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು. ಹೀಗಾಗಿ ಮತ್ತೆ ಏನು ಮಾಡೀನಿ ರೀ, 1/4 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಒಟ್ಟಿಲ್ಲಿ ನಾನು ಅರ್ಧ ಬಟ್ಟಲಿಗಿಂತ ಸ್ವಲ್ಪ ಜಾಸ್ತಿ ನೀರು ಸೇರಿಸೀನಿ ರೀ. ಎಲ್ಲ ಹಾಕಿ ಚಂದ ಕಲಿಸ್ತೀನಂತ್ರಿ. ಈಗ ಇದರ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಪ್ಪ ಅಂತಂದ್ರೆ 10 ನಿಮಿಷ ಬಿಡ್ತೀನಂತ್ರಿ. ರವೆ ಎಲ್ಲ ಚಲೋ ನೆನಿಲಿ. ಅಲ್ಲಿಂದ ನಾ ಏನು ಮಾಡಮ್ರಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳಮಂತ್ರಿ. ಈಗ ಇಲ್ಲಿ ಕಡಾಯಿನಾಗ ಏನು ಮಾಡೀನಿ ರೀ, 1 ಚಮಚ ತುಪ್ಪ ಹಾಕೀನಿ ರೀ. ಬೇಕಾದ್ರೆ ನೀವು ಎಣ್ಣೆನೂ ಯೂಸ್ ಮಾಡ್ಬೋದು. ಅದ್ರಾಗ ಒಂದಿಷ್ಟು ಗೋಡಂಬಿ ಸೇರಿಸೀನಿ ರೀ. ಹಿಂಗೆ ಅರ್ಧಕ್ಕೆಲ್ಲ ಕಟ್ ಮಾಡ್ಕೊಂಡು ಏನು ಮಾಡೀನಿ ರೀ, ನಾ ಗೋಡಂಬಿ ಹಾಕೀನಿ ರೀ. ಇವಾಗ ಸ್ವಲ್ಪ ಬಣ್ಣ ಬರತನ ಹುರ್ಕೋತೀನಂತ್ರಿ. ನೋಡ್ರಿ ಹಿಂಗೆ ಹೊಂಬಣ್ಣ ಬರಬೇಕ್ರಿ, ಅಲ್ಲಿಂದನ ಹುರಿಬೇಕಾಗ್ತದೆ. ಈಗ ಇವಕ್ಕೆಲ್ಲ ತೆಗೆದಿಡ್ತೀನಂತ ಅದೇ ತುಪ್ಪದಾಗ ಏನು ಮಾಡ್ತೀನಿ ರೀ, ಸಾಸಿವೆ ಇಲ್ಲಿ ಸೇರಿಸೀನಿ ರೀ. ಇವಾಗೂ ಚಲೋ ನಾವೀಗ ಹಾರಿಸ್ಬೇಕಾಗ್ತದೆ. ಈಗ ಇದ್ರಾಗ 1 ಚಮಚ ಇಲ್ಲಿ ಕಡ್ಲಿ ಬ್ಯಾಳಿ ಮತ್ತು 1/2 ಚಮಚ ಏನು ಮಾಡೀನಿ ರೀ, ನಾ ಇಲ್ಲಿ ಉದ್ದಿನ ಬ್ಯಾಳಿ ಸೇರಿಸೀನಿ ರೀ. ಈಗ ಇವಕ್ಕೂ ನೋಡ್ರಿ ಸಣ್ಣ ಉರಿನಾಗ ನಾವು ಸ್ವಲ್ಪ ಕೆಂಪಗಾಗತನ ಹುರಿಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಕ್ರಿಸ್ಪಿ ಆಗಬೇಕ್ರಿ. ಅಲ್ಲಿಂತನ ಹುರಿದಾದ್ಮೇಲೆ ಇಲ್ಲಿ ಸಣ್ಣ ಹೋಳಿದ್ದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ಮತ್ತು ಸಣ್ಣ ಹೋಳಿದ್ದು ಕರಿಬೇವು ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಇವಕ್ಕೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋತೀನಂತ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ್ರಿ. ಈಗ ಸ್ಟವ್ ಆಫ್ ಮಾಡ್ತೀನಿ ರೀ. ಮತ್ತು ಇದಕ್ಕೆ ಪೂರ್ತಿ ಆರ್ಲಕ್ಕ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಬಿಟ್ಬಿಡ್ತೀನಂತ್ರಿ. ಪೂರ್ತಿ ಆರ್ತಂದ್ರೆ ಈಗೇನು ಮಾಡಬೇಕಾಗ್ತದೆ ರೀ, ನಾವು ಇಲ್ಲಿ ನೆನೆಸಿಟ್ಟಿದ್ದೇವಲ್ಲ ರೀ ರವೆ, ಮೊಸರು, ಶಾವಿಗೆ ಎಲ್ಲ, ಅದು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗ್ತದೆ. ಇದ್ರಾಗ ನಾನು ಏನು ಮಾಡ್ತೀನಿ ರೀ, ಅದು ತಂದು ಹಾಕ್ಬಿಡ್ತೀನಂತ್ರಿ. ಸ್ವಲ್ಪ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೆ ಈ ಮಸಾಲೆ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬೋದು. ಈಗ ಇದ್ರಾಗ ಹಾಕೀನಿ ನೋಡ್ರಿ. ಮತ್ತು ಒಂದಿಷ್ಟು ಸಣ್ಣ ಹೋಳಿದ್ದು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ನೀರು ಏನಾರ ಬೇಕನ್ಸರ ಮುಂದೆ ಹಾಕೋಬೇಕಾಗ್ತದೆ. ಆದರೆ ನನಗೆ ಅನ್ಸಲ್ರಿ, ನೀರು ಕರೆಕ್ಟಾಗಿ ಅವ. ಈಗ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ನಿಮ್ಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಂತ ಯಾವ ಥರ ಇರಬೇಕಂತ. ನಾರ್ಮಲ್ ನಾವು ಇಡ್ಲಿಗೆಲ್ಲ ಹೆಂಗೆ ಮಾಡ್ಕೋತೇವಲ್ಲ ರೀ, ಹಾಗೆ ರೀ ನೋಡಿರಿ, ಹಿಂಗೆ ಇರಬೇಕು ರೀ. ಈಗ ಏನು ಮಾಡ್ತೀನಿ ರೀ, ಈ ಇಡ್ಲಿ ಮೌಲ್ಡ್ಗಳಿಗೆಲ್ಲ ತುಪ್ಪ ಒರೆಸ್ತೀನಂತ್ರಿ. ಬೇಕಾದರೆ ಎಣ್ಣೆನೂ ಒರೆಸ್ಬೋದು. ನಾವು ಮೊದಲೇ ಏನು ತುಪ್ಪದಾಗ ಹುರಿದಿಟ್ಟಿದ್ದೇವಲ್ಲ ರೀ ಗೋಡಂಬಿ, ಅವಕ್ಕೆ ತಂದು ಇದ್ರಾಗ ಒಂದೊಂದೇ ಇಟ್ಕೊತಾ ಹೋಗ್ತೀನಂತ್ರಿ. ನಿಮ್ಗೆ ಜಾಸ್ತಿ ಇಷ್ಟ ಇದ್ದರೆ 2, 3 ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಇಲ್ಲ ಅಂತಂದ್ರೆ ಈ ಬ್ಯಾಟರ್ನಾಗೆ ನೀವೇನು ಮಾಡ್ಬೋದು, ಹುರಿದು ಸೇರಿಸ್ಬೋದು ರೀ ಸಣ್ಣ ಹೋಳಿ. ಅವನು ತಿನ್ಬೇಕಾದ್ರೆ ಮಸ್ತ್ ಟೇಸ್ಟ್ ಕೊಡ್ತಾವ. ಈಗ ನೋಡ್ರಿ ಸ್ವಲ್ಪ ತಂದು ಈ ಬ್ಯಾಟರು ಈ ಮೋಲ್ಡ್ಸ್ನಾಗೆಲ್ಲ ನಾನು ಹಾಕೋತಾ ಹೋಗ್ತೀನಂತ್ರಿ. ಇದ್ರಾಗೂ ಸೇಮ್ ಹಾಗೆ ಹಾಕ್ಬಿಡ್ತೀನಂತ. ಈಗೇನು ರೀ ಇವಕ್ಕೆ ಸ್ಟೀಮ್ ಮಾಡ್ಕೊಳ್ಳೋದ್ರಿ. ನಾ ಇಲ್ಲಿ ಇಡ್ಲಿ ಕುಕ್ಕರ್ನಾಗ ಮಾಡ್ಲತ್ತೀನಿ ರೀ. ಈ ಕುಕ್ಕರ್ನಾಗ ಏನು ಮಾಡ್ತೀನಿ ರೀ, ಸ್ವಲ್ಪ ನೀರು ಹಾಕೀನಿ ರೀ. ಮೊದಲೇ ನಾನು ನೀರು ಹಾಕಿ ಈಗ ಇವಕ್ಕೆ ತೊಗೊಂಡು ಹೋಗಿ ಏನು ಮಾಡ್ತೀನಪ್ಪ ಅಂದ್ರೆ ಅದ್ರಾಗ ಇಟ್ಬಿಡ್ತೀನಂತ. ಮ್ಯಾಲೆ ಮುಚ್ಚಿ 10 ನಿಮಿಷ ಮೀಡಿಯಮ್ ಹೈ ಫ್ಲೇಮ್ನಾಗ ಬಿಟ್ಬಿಡ್ತೀನಂತ್ರಿ. ನೋಡಿರಿ 10 ನಿಮಿಷ ಆದಮೇಲೆ ನಮ್ಮ ಇಡ್ಲಿ ಇಲ್ಲಿ ರೆಡಿ ಆಗ್ಯಾವ್ರಿ. ಸ್ವಲ್ಪ ಆರ್ಲಕ್ಕ ಬಿಡ್ಬೇಕ್ರಿ, ಅಂದ್ರೆ ಕ್ಲೀನಾಗಿ ನಮಗೆ ತೆಗಿಲಕ್ಕ ಆಗ್ತದಿಲ್ಲಿ. ನೋಡಿರಿ ಏನು ಪರ್ಫೆಕ್ಟಾಗಿ ಬಂದವ, ಸ್ವಲ್ಪನೂ ಮೆತ್ಕೊಂಡಿಲ್ರಿ. ಈಗ ಎಲ್ಲ ಇಡ್ಲಿಗಳಿಗೂ ಏನು ಮಾಡ್ತೀನಿ ರೀ, ಹೀಗೆ ತೆಗೆದು ಇಟ್ಕೊತಾ ಹೋಗ್ತೀನಂತ್ರಿ. ನೋಡಿರಿ ಇಡ್ಲಿ ತಿನ್ಬೇಕು ಅನಿಸ್ಲತ್ತಲ್ಲ, ಹಿಂಗೆ ಚಟ್ಪಟ್ ಅಂತ ಈ ರವೆ ಮತ್ತು ಶಾವಿಗೆ ಇಡ್ಲಿ ನೀವು ಮಾಡಿ ನೋಡಿರಿ. ಪಕ್ಕ ನಿಮಗೆ ಇಷ್ಟ ಆಗ್ತದೆ ರೀ. ಹಂಗಾದ್ರೆ ಇವತ್ತಿಂದು ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದಂತೆ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನ ಮಾಡ್ಕೋರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ರೀ. ಥ್ಯಾಂಕ್ ಯು.